ಸ್ನೇಹಿತರೆ ನಮಸ್ತೆ. ಎಲ್ರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ, ನಿನ್ನೆ ದಿನ ನಾನು ಒಂದು ವಸತಿ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯ ಕುರಿತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಸುಮಾರು ಜನ ಕಮೆಂಟ್ ಮಾಡಿದ್ದೀರಿ. ಸೊ ಅದರ ಪಠ್ಯಕ್ರಮ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಸುಮಾರು ಜನ ಸ್ನೇಹಿತರು ಕೇಳ್ತಾ ಇದ್ರಿ. ಸ್ನೇಹಿತರೆ, ನಾವಿಲ್ಲಿ ಗಮನಿಸ್ತಾ ಬಂದಾಗ ಈ ಹಿಂದೆ ನಡೆದಂತಹ ಒಂದು ವಸತಿ ಶಾಲೆಯ ಶಿಕ್ಷಕರ ನೇಮಕಾತಿಯಲ್ಲಿ ಅವ್ರು ಹೇಳಿದ್ದಾರೆ, ಇಲ್ಲಿ ನೋಡಿ, ಸಿಲೆಬಸ್ ಫಾರ್ ಪ್ರಿನ್ಸಿಪಲ್ ಇನ್ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತೇಳಿ ಕೊಟ್ಟಿದ್ದಾರೆ. ಸಿಲೆಬಸ್ ಫಾರ್ ಪೇಪರ್ 1, ಜನರಲ್ ಸ್ಟಡಿ ಪತ್ರಿಕೆ ಅಂದರೆ ಸಾಮಾನ್ಯ ಅಧ್ಯಯನ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಸಿಲೆಬಸನ್ನು ಗಮನಿಸ್ಬೋದು. ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ನ್ಯೂಮರಿಕಲ್ ಎಬಿಲಿಟಿ, ಅದೇ ರೀತಿ ಮೆಂಟಲ್ ಎಬಿಲಿಟಿ, ಟೀಚಿಂಗ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲೀಷ್, ಅದೇ ರೀತಿ ಜನರಲ್ ಕನ್ನಡ, ನೆಕ್ಸ್ಟು ಜನರಲ್ ನಾಲೆಜ್ ಬಗ್ಗೆ ಪ್ರಶ್ನೆಗಳಿರ್ತವೆ ಪತ್ರಿಕೆ 1. ಇದು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ನಾವು ವಿವಿಧ ಏನು ಪೋಸ್ಟ್ಗಳಿದ್ದಾವಲ್ಲ, ಹಿಂದಿ ಟೀಚರ್ ಇದೆ, ಅದೇ ರೀತಿ ಇಂಗ್ಲೀಷ್ ಟೀಚರ್ ಇದೆ, ನೆಕ್ಸ್ಟು ಕನ್ನಡ ಟೀಚರ್ಗೆ ಸಂಬಂಧಪಟ್ಟಂಥದ್ದಿದೆ. ಅದೇ ರೀತಿ ಗಣಿತ ಟೀಚರ್ಗೆ ಸಂಬಂಧಪಟ್ಟಂತೆ ಸುಮಾರು ಏನಪ್ಪ ಅಂತಂದರೆ ಹುದ್ದೆಗಳು ಈ ಬಾರಿ ಇದೆ. ಇಲ್ಲಿ ಜನರಲ್ ನಾಲೆಜಲ್ಲಿ ಸಂಬಂಧಪಟ್ಟಂತೆ ಫೇಮಸ್ ಬುಕ್ ಆ್ಯಂಡ್ ಆಥರ್ ಅಂತೇಳಿ ಬರ್ತದೆ. ಅದೇ ರೀತಿ ಇಂಪಾರ್ಟೆಂಟ್ ಇನ್ವೆನ್ಷನ್ ಅಂತಕ್ಕಂಥದ್ದು, ನೆಕ್ಸ್ಟು ಬೇಸಿಕ್ ಸೈನ್ಸ್ ಬಗ್ಗೆ ನೀವು ಓದ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ ಇತಿಹಾಸವನ್ನು ಓದಬೇಕಾಗ್ತದೆ. ಅದೇ ರೀತಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಆಗಿರ್ಬೋದು, ಫಿಸಿಕಲ್ ಜಿಯೋಗ್ರಫಿ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಇತಿಹಾಸ ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು. ಇದೆಲ್ಲವನ್ನೂ ಕೂಡ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕರೆಂಟ್ ನ್ಯಾಷನಲ್ ಅಫೇರ್ಸ್ ಆಗಿರ್ಬೋದು, ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಅಂತ ಇವೆಲ್ಲವನ್ನೂ ಕೂಡ ನೀವು ಕವರ್ ಮಾಡ್ಕೊಳ್ಬೇಕಾಗ್ತದೆ. ಓಕೆನಾ? ಈ ಹಿಂದೆ ನಡೆಸಿರ್ತಕ್ಕಂತಹ ಒಂದು ಟೀಚರ್ ನೇಮಕಾತಿಯ ಒಂದು ಸಿಲೆಬಸ್ ಇದಾಗಿರ್ತದೆ ಸ್ನೇಹಿತರೆ. ಜೊತೆಗೆ ನಮ್ಮ ಕನ್ನಡ ಶಿಕ್ಷಕರ ನೇಮಕಾತಿದು ಇಲ್ಲಿ ಹೇಳಿದ್ದಾರೆ, ಸಿಲೆಬಸ್ ಫಾರ್ ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಅಂತೇಳಿ. ಕನ್ನಡ ಸಾಹಿತ್ಯ ಚರಿತ್ರೆ, ಇದರಲ್ಲಿ ನೀವು ಹಳೆಗನ್ನಡ ಓದ್ಕೋಬೇಕಾಗ್ತದೆ, ನಡುಗನ್ನಡ, ಅದೇ ರೀತಿ ಹೊಸಗನ್ನಡ, ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳಾಗಿರ್ಬೋದು. ನೆಕ್ಸ್ಟ್ ಘಟಕ 2 ಬಂದಾಗ ಕಾವ್ಯ ಮೀಮಾಂಸೆ ಮತ್ತು ಛಂದಸ್ ಬರ್ತದೆ. ಅದೇ ರೀತಿ ಘಟಕ 3 ಕನ್ನಡ ಭಾಷೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ 2ರ ಒಂದು ಪಠ್ಯಕ್ರಮ ಇದಾಗಿರ್ತದೆ. ಟೋಟಲಿ 2 ಪತ್ರಿಕೆಗಳಿರ್ತವೆ. 2 ಪತ್ರಿಕೆಗಳ ಒಂದು ಸಿಲೆಬಸ್ ಈ ರೀತಿಯಾಗಿದೆ. ಉಳಿದಿರ್ತಕ್ಕಂತಹ ವಿಷಯಗಳ ಒಂದು ಪಠ್ಯಕ್ರಮವನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ನೀವು ಭೇಟಿ ಕೊಟ್ರಿ ಅಂದರೆ ಉಳಿದ ವಿಷಯಗಳ ಒಂದು ಸಿಲೆಬಸ್ ಕೂಡ ನಿಮಗೆ ಸಿಗ್ತದೆ ಸ್ನೇಹಿತರೆ. ಆ ಸಿಲೆಬಸ್ ಪ್ರಕಾರ ನೀವು ನಿಮ್ಮ ಅಧ್ಯಯನವನ್ನು ಮುಂದುವರಿಸ್ಬೋದಾಗ್ತದೆ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.